ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಾವ್ಯ. ನಾನು ಅಮ್ಮನ ಮನೆ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಬನ್ನಿ ನೋಡ್ಕೊಬರೋಣ. ಸಾಟರ್ಡೆ ಈವ್ನಿಂಗು ನಾನು ಆಫೀಸಿಂದ ಬಂದುಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ನಾನು ಸಾಟರ್ಡೆ ಈವ್ನಿಂಗು ಎಲ್ಲರೂ ಬಂದುಬಿಟ್ಟು ಆಫೀಸಿಂದ ಎಲ್ಲರನ್ನೂ ಮಕ್ಕಳನ್ನ ಇಬ್ಬರೂ ರೆಡಿ ಮಾಡಿಕೊಂಡು ನಾನು ಬಸ್ಸಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬಸ್ಸಲ್ಲೇ ಹೋಗ್ತಿರ್ಲಿಲ್ಲ, ರಮೇಶ್ ಬಂದಿದ್ರೆ ಸೊ ಬೈಕಲ್ಲಿ ಹೋಗ್ತಾಯಿದ್ವಿ. ಬಟ್ ರಮೇಶು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ನೀವು ಹೋಗಿ ಅಂತ ಅಂದ್ಬಿಟ್ಟು ಅವರು ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಬಸ್ ಹತ್ಸಕ್ಕಂತ ಬಂದರು. ಇದು ನೋಡಿ ನಮ್ಮ ಹಾಸನಲ್ಲಿರೋ ಸಿಟಿ ಬಸ್ ಸ್ಟ್ಯಾಂಡ್ ಇದು. ನಮ್ಮ ಒಂದು ರೂಟ್ ಬಂದುಬಿಟ್ಟು ದುದ್ದ ರೂಟು. ಈ ಒಂದು ದುದ್ದ ರೂಟಲ್ಲಿ ನಮ್ಮ ಊರು ಸಿಗೋದು. ಸೊ ಹಂಗಾಗಿ ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡಿದ್ದೀನಿ. ಮಕ್ಳುಗಳಂತೂ ತುಂಬಾ ಕಿತಾಪತಿ. ನೆಕ್ಸ್ಟು ಬಸ್ಸಲ್ಲಿ ಯಾರು ಫ್ರಂಟಿಗೆ ಯಾವಾಗಲೂ ಕೂತ್ಕೋತಾರೆ, ಅಂದರೆ ಮುಂದೆಗಡೆ ಹೋಗೋ ವೆಹಿಕಲ್ಸ್ ಎಲ್ಲ ನೋಡೋದು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಹಾಗಾಗಿ ಫ್ರಂಟಿಗೆ ಕೂತ್ಕೋತಾರೆ. ಎಷ್ಟು ಬೇಡ ಅಂದ್ರೂ ಅವರು ಫ್ರಂಟಲ್ಲೇ ಕೂತ್ಕೊಂಡು ಹೋಗೋದು. ಹೋದ್ವಿ, ನೈಟು ಒಂದು 9:30 ಆಗಿತ್ತು. ಮನೆಗೆ ಹೋಗಿ ರೀಚ್ ಆದ್ವಿ. ನೈಟ್ ಆಗಿದ್ದು, ತುಂಬಾ ಸುಸ್ತಾಗಿತ್ತು. ಹಾಗಾಗಿ ಬೇಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಪಾಪ ಅಮ್ಮ ಅಪ್ಪ ಎಲ್ಲ ನಮಗೋಸ್ಕರ ಕಾಯ್ತಾ ಇದ್ರು. ಆಮೇಲೆ ಮಲ್ಕೊಂಡಾದ್ಮೇಲೆ ಇದು ಬೆಳಗಿನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಂಡೇ ಲಾಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಅಷ್ಟು ಬೇಗ ಎದ್ದು ಇದು 7 o'clock ಆ ಒಂದು ಟೈಮಿಂದ ಈ ಒಂದು ವೆದರ್ ನೋಡಿ ಎಷ್ಟು ಹಿಮ ಎಲ್ಲ ಬಿದ್ದಿತ್ತು. ನಮ್ಮ ಮನೆ ಮುಂದ್ಗಡೆ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಗೆ ಹೋಗಕ್ಕಂತೂ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಸೈಡಲ್ಲಿ ತುಂಬಾ ಅಂದರೆ ಜಾಗ ಇದೆ, ಹೂವು ಹಾಕಿದ್ದಾರೆ, ಆ ಥರ ಎಲ್ಲ ಏನೋ ಒಂಥರ ನಮ್ಮ ತವ್ರ ಮನೆ ಅಂತ ಅಂದರೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ. ಅಮ್ಮ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ನಮ್ಮ ಮನೆ ಪಕ್ಕನೇ ಅಂದರೆ ನಮ್ಮ ಸೈಟಲ್ಲೇ ಒಂದು ದೇವರ ಗುಡಿ ಇದೆ, ಲಕ್ಷ್ಮೀ ದೇವಿ ಅಂತ. ಇದು ನಾವು ಹುಟ್ಟಿದಾಗಿಂತ ಮುಂಚೆನೇ ಇದು ದೇವರು ಇಲ್ಲಿದೆ. ಹಾಗಾಗಿ ಅದು ದೇವಸ್ಥಾನ ಕಟ್ಟೋಕ್ಕೆ ಅಂತಲೇ ಈ ಒಂದು ಜಾಗನ ಬಿಟ್ಟಿದ್ದಾರೆ. ಸೊ ನಮ್ಮ ಮನೆ ಸೈಟಲ್ಲೇ ಅಮ್ಮ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ರಂಗೋಲಿ ಎಲ್ಲನೂ ಹಾಕಿ ಇವಾಗ ದೇವರಿಗೆಲ್ಲ ಪೂಜೆ ಮಾಡ್ತಿದ್ದಾರೆ. ಇದು ನೋಡಿ, ಇದು ಎಕ್ಕದ ಗಿಡ ಅಂತಾರಲ್ಲ ಅದು. ಸೊ ಇಲ್ಲಿ ದೇವರು ಅವಾಗಿಂದನೂ ಹೊರ ಮೂಡಿತೆ ಅಂತ ಸೊ ನಮ್ಮ ಹುಟ್ಟಿದಾಗ್ಲಿಂದನೂ ಅಮ್ಮ ಹೇಳ್ಕೊಂಡೇ ಬಂದಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಅದು ಇರೋದೆಲ್ಲ ಜಾಗ ಅದೇ. ನಮ್ಮ ಎಮ್ಮೆ ಮತ್ತು ಎಮ್ಮೆ ಕರ ಇವಾಗೊಂದು ಗಬ್ಬಾಗಿದೆ ಮತ್ತು ಎಮ್ಮೆ. ಇದು ನಮ್ಮ ಎಮ್ಮೆ ಕಟ್ಟ ಅಂತ ಜಾಗ. ನಮ್ಮಮ್ಮ ಎಲ್ಲ ಕಸ ಎಲ್ಲನೂ ಬಾಚಿ ಎಲ್ಲನೂ ಒಂದಕ್ಕೆ ತುಂಬಿದೆ. ಇದು ಹುಲ್ಲು, ಇದೆಲ್ಲ ನಮ್ಮ ಸೈಟು. ಅಲ್ಲಿ ತೇಗದ ಮರ, ಹಲಸು, ಮಾವಿನ ಮರ, ನೆಕ್ಸ್ಟು ಚಪ್ಪರದ ಅವರೆಕಾಯಿ ಇಲ್ಲಿ ನೋಡಿ ಹಬ್ಬಿದೆ. ಆ ಸೈಡು ಅಲ್ಲೊಂದು ಮಾವಿನ ಮರ ಮತ್ತು ಹಲಸಿನ ಮರ ಇದೆ. ಇಲ್ಲಿ ಚಪ್ಪರದ ಅವರೆಕಾಯಿ ಈ ಥರ ಇದಾಕಿ ಹಬ್ಸಿದ್ದಾರೆ. ಇಲ್ಲಿ ಮಾವಿನ ಮರ ಮತ್ತು ಹಲಸಿನ ಮರ ನೋಡಿ ಒಟ್ಟಿಗೆ ಇದೆ. ಇದು ಮಾವು ಮತ್ತು ಹಲಸು ಒಟ್ಟಿಗೆ ಇದೆ. ಅಲ್ಲಿ ಸೀತಾಫಲ ಗಿಡ ಇನ್ನೊಂದಿದೆ. ಇಲ್ಲಿ ನೋಡಿ, ಹಳ್ಳಿ ಜೀವನ ಎಷ್ಟು ಚೆಂದ ಅಲ್ವಾ. ಇದೆಲ್ಲ ನಮ್ಮ ಜಾಗನೇ. ಆಮೇಲೆ ಇಲ್ಲಿ ಒಂದು ಅಂದರೆ ನಲ್ಲಿ ಅಂದರೆ ಪೈಪ್ ಕನೆಕ್ಷನ್ ಇಲ್ಲಿದೆ. ಈ ನಲ್ಲಿಗಳಿಗೆಲ್ಲ ನೀರು ಹೋಗುತ್ತೆ. ಸೊ ಒಂದೊಂದು ಟೈಮ್ ನೀರು ಬಲ್ದಿದ್ದಾಗ ನಾವು ಈ ಒಂದು ಇದನ್ನ ಯೂಸ್ ಮಾಡ್ಕೋತೀವಿ, ನಲ್ಲಿನ. ತುಂಬ ಚೆನ್ನಾಗಿರುತ್ತೆ ಮನೆ ಹತ್ರ. ಬೆಳಗ್ಗೆನೇ ಫುಲ್ಲು ಹಿಮ. ಇಲ್ಲಿ ನೋಡಿ, ರಾಗಿ ಕುಯ್ದಿರೋದು, ರಾಗಿ ಎಲ್ಲ ಬಡಿದು ಹುಲ್ಲೆಲ್ಲನೂ ಸದ್ಯಕ್ಕೆ ಈ ಥರ ಎಲ್ಲ ಒಟ್ಕೊಂಡಿದ್ದಾರೆ. ಆಮೇಲೆ ನೀಟಾಗಿ ಒಟ್ಟೋಣ ಅಂತ. ಇನ್ನೊಂದು ಸ್ವಲ್ಪ ಒಂದು ಹೊಲದಿದ್ದು ಅಷ್ಟೇ. ಇನ್ನು 3 ಹೊಲದ ಹತ್ರ ರಾಗಿ ಇದೆ, ಅದನ್ನಿನ್ನೂ ಬಡಿಸಿಲ್ಲ. ಒಂದು ಹೊಲದ್ದು ಟ್ರ್ಯಾಕ್ಟ್ರಲ್ಲಿ ಆವಾಗಲೇ ಹರಿಸಿ ಇದೆಲ್ಲ ತಂದು ಹಾಕಿದ್ದಾರೆ. ಅಲ್ಲಿ ನಮ್ಮ ಎಮ್ಮೆ ಮಲ್ಕೊಂಡಿದೆ, ಮತ್ತೆ ಗಬ್ಬಾಗಿದೆ. ಯಾವಾಗಲಾದರೂ ಕರು ಹಾಕ್ಬೋದು. ಆದರೂ ಫಸ್ಟು ಮಗಳಿದು, ಇವಾಗ ಇನ್ನೊಂದು ಬರುತ್ತೆ ನೋಡಿ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಸುತ್ತ ಎಲ್ಲ ಫುಲ್ಲು ಇದೇ ಥರ ಇದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದು ದೇವಸ್ಥಾನ ಮಾಡ್ತಾರೆ. ಫಸ್ಟಾಗಿ ದೇವರು ವರ ಮೂಡಿರೋದು ಇಲ್ಲೇ, ಲಕ್ಷ್ಮೀ ದೇವಿ ಅಂತ. ಮಾರ್ನಿಂಗ್ ನೋಡಿ, ಅಕ್ಕಿಗಳ ಚಿಲ್ಲಿ ಪಿಲ್ಲಿ ಕಲರವ ಎಷ್ಟು ಸೊಗಸಾಗಿ ಬರ್ತದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ. ಅಮ್ಮ ಕಾಫಿಗೆ ಹಾಲಿಟ್ಟಿದ್ದಾರೆ, ಕಾಫಿ ಮಾಡೋದಕ್ಕೆ. ಸೊ ನೋಡಿ, ಇಲ್ಲಿ ಸ್ಟವ್ ಇಟ್ಟಿದ್ದೀವಿ. ಫಸ್ಟು ಹಿಂದಿನ ಕಾಲದ್ದು ಒಲೆ ಅಂತಾರಲ್ಲ ಇದು, ಅದು ಹೊಗೆಗೂಡು ಅಂತಾರಲ್ಲ, ಇದು ಒಲೆ. ರೊಟ್ಟಿ ಹಾಕೋದಾಗಲಿ ಏನಾದರೂ ಹಾಕೋದಾಗಲಿ ಈ ಒಂದು ಒಲೆನೆಲ್ಲ ನಾವು ಮಾಡೋದು. ಫುಲ್ಲು ಪೈಪ್ ಮೇಲಕ್ಕೆ ಹೋಗಿದೆ ಈ ಥರ ನೋಡಿ ಒಲೆ ಇದು.
ಬೆಳಗ್ಗೆನೆ ಕಾಫಿ ಮತ್ತು ಬ್ರೆಡ್ಡು ಅಥವಾ ಹಿಂದಿನ ಕಾಲದ ಮನೆ ನಾವು ಸಣ್ಣ ಹುಡುಗರಲ್ಲಿ ಕಟ್ಟಿದ್ದು ಅಂಥ ಮನೆ ಇದು. ನಾವೆಲ್ಲ ಇಲ್ಲೇ ಬೆಳೆದಿದ್ದು. ಪಾತ್ರೆಗಳನ್ನ ಈ ಥರ ಜೋಡಿಸಿರೋದು ಸೆಲ್ಫಲ್ಲಿ. ತವ್ರ ಮನೆ ಅಂದರೆ ಅದರಲ್ಲೂ ಹೆಣ್ಮಕ್ಳಿಗಂತೂ ತವ್ರ ಮನೆ ಹೇಗಿದ್ರೂ ಇಷ್ಟ. ನಮ್ಮಮ್ಮ ನೋಡಿ ಈ ಥರ ಪಾತ್ರೆನೆಲ್ಲ ಜೋಡಿಸ್ಕೊಂಡಿದೆ, ನಾವು ಅದೇ ಥರ ಜೋಡಿಸ್ತಾ ಇದ್ವಿ. ಇಲ್ಲಿ ನೋಡಿ ಇಬ್ಬರು ಕೂಡ ಒಂದೇ ಒಂದು ಬಿಂದಿಗೆ ಇದೆ, ಆ ಒಂದು ಬಿಂದಿಗೆಗೆ ಇಬ್ಬರು ಕೂಡ ಫೈಟು ಅಂದರೆ ಜಗಳಕ್ಕೆ ಬಿದ್ದು ಲಕ್ಷಮ್ಮ ಫುಲ್ಲು ಕೋಪ ಮಾಡ್ಕೊಂಡು ಮನ್ಕೊಂಡಿದ್ದಾಳೆ. ಒಂದೇ ನನಗೆ ಬೇಕು ಅಂತ ಎಲ್ಲ ಆ ಒಂದು ಬಿಂದಿಗೆಗೋಸ್ಕರ ಇಬ್ಬರು ಬೆಳಗ್ಗೆನೆ ಕಿತ್ತಾಡ್ತಾ ಇದ್ದಾರೆ. ನಾನು ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಗಲೀಜು ಮಾಡ್ತಾನೆ ಇರ್ತಾರೆ. ಹೆಂಗೋ ಸಮಾಧಾನ ಮಾಡಿ ಅಮ್ಮ ಅಪ್ಪ ಆ ಬಿಂದಿಗೆನ ಲಕ್ಷಂಗೆ ಕೊಡಲಿ ಅಂತ ಕೊಡಿಸ್ತಾಯಿದ್ರು. ಅಷ್ಟೊತ್ತಿಗೆ ಅದು ಬೇಡ ಅಂತ ಅಂದ್ಬಿಟ್ಟು ಫೋನ್ ಸಿಕ್ತು ಅಪ್ಪಂದು ಅಂತ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಹೋಗ್ತಾಯಿದ್ಲೆ. ಆಮೇಲೆ ಲಕ್ಷ ಫೋನ್ ತಗೊಂಡು ಹೋದ್ಲು ಅಂತ ಅಂದ್ಬಿಟ್ಟು ವಿವಿನೂ ಕೂಡ ನನಗೂ ಫೋನ್ ಬೇಕು, ಆ ಬಿಂದಿಗೆ ಬಿಟ್ಟರು ಇವಾಗ ನನಗೂ ಫೋನ್ ಬೇಕು ನೋಡೋದಕ್ಕೆ ಅಂತ ಈಗ ಫೋನ್ಗೋಸ್ಕರ ಹಾಳ್ತಾಯಿದ್ರು. ನಾನು ಹಾಸನಿಂದ ಏನೇನು ತಂದಿದ್ದೆ ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ನಾನೇನು ಜಾಸ್ತಿ ತಂದಿರಲಿಲ್ಲ, ಸ್ವಲ್ಪ ಬ್ರೆಡ್ಡು, ಬಿಸ್ಕೆಟು, ಬಾಳೆಹಣ್ಣು, ಸ್ವಲ್ಪ ಇದೇ ಥರ ತಿಂಡಿಗಳು ತಗೊಬಂದು ಕೊಟ್ಟೆ. ನನ್ನ ನೋಡಿದ್ದಲ್ಲ ಇಲ್ಲಿ ಮೂಗಿ ಹೆಂಗಿತ್ತು, ಮೂಗಿ ಮೇಲೆ ಬಿಸ್ಕೆಟ್ ತರಲ್ಲ, ಇಲ್ಲೇ ಬ್ರೆಡ್ ಬಿಸ್ಕೆಟ್ ಕೊಡಲ್ಲ, ಬಿಸ್ಕೆಟ್ ಬೇಡ ಬ್ರೆಡ್ ಬರ್ ಬಿಬಿ ನೋಡು ಹೊಂಡ ಡೈಲಿ ಸ್ಕೂಲಿದ್ದಾಗ ಮಾರ್ನಿಂಗ್ ಲೇಟಾಗಿ ಎದ್ದವಳವರು ಇವಾಗ ಅಮ್ಮನ ಮನೆಯಲ್ಲಿ ಬೇಗನೆ ನಮ್ಮ ಜೊತೆನೆ ಎದ್ಬಿಟ್ಟು ಚಳಿ ಅಮ್ಮ ಅಂತ ಹೇಳ್ತಿದ್ದಾಳೆ. ಬೆಂಗಳೂರಿಗೆ ವಯಸ್ಸಿಗೆ ಹೋಗಿದ್ರಾ? ದೊಡ್ಡಳ ಹೆಸರೇನು? ಇಂಜಿನಿಯರ್ ಮಗಳ ಹೆಸರು ದೊಡ್ಡೋಳು. ಮಂಗಳೂರು ಅಂತ ಹೆಸರು. ಕಾಫಿ ಎಲ್ಲ ಆಯಿತು. ಬೇಗ ಎದ್ದಿದ್ರು ಅಮ್ಮನು 5 o'clockಗೆ. ಅವರು ಎದ್ಬಿಟ್ಟು ಬೇಗ ಮಾತಾಡ್ತಿದ್ರಲ್ಲ, ಹಾಗಾಗಿ ನಮಗೂ ಸಹ ಎಚ್ಚರಿಕೆ ಆಯಿತು. ಅಮ್ಮ ಎಚ್ಚರಿಕೆ ಆಗಿ ಮಾತಾಡ್ತಿದ್ರಲ್ಲ, ಹಾಗಾಗಿ ನಾವು ಬೇಗ ಎದ್ಬಿಟ್ಟು ಕಾಫಿ ಎಲ್ಲ ಆಯಿತು. ಇವಾಗ ಲೇಟಾಗಿ ಒಂದು ಸ್ವಲ್ಪ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ನನಗೆ ಎಣ್ಣೆ ಹಚ್ಬಿಟ್ಟು ಕೂದಲು ಎಲ್ಲ ಬಾಚ್ಕೊಡ್ತಾ ಇದ್ದಾರೆ. ಇವತ್ತೊಂದಿನ ಆದರೂ ಅಮ್ಮಂಗೆ ರೆಸ್ಟ್ ಮಾಡಲಿ, ಅಮ್ಮಂಗೆ ರೆಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಹಳ್ಳಿ ಮನೆ, ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ನನಗೆ ಎಣ್ಣೆ ಹಚ್ಚಿ ಕೂದಲನ್ನ ನೀಟಾಗಿ ಬಾಚ್ಕೊಟ್ರು ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಡೈಲಿ ನಾವೇ ಎಣ್ಣೆ ಹಚ್ಕೊಂಡು ನಾವೇ ಬಾಚ್ಕೊಳ್ಳೋದು ಇದೇ ಆಗೋಗಿರುತ್ತೆ. ಅಮ್ಮನ ಪ್ರೀತಿ ಎಲ್ಲರಿಗೂ ಸಿಗಲ್ಲ. ಅಮ್ಮ ಅಂತಂದರೆ ಅಮ್ಮನೇ, ಅದೇ ಬೇರೆ. ಅಮ್ಮ ದೇವರು ಸಮಾನ. ಹಾಗಾಗಿ ನಾನು ತಿಂಡಿ ಮಾಡೋದಕ್ಕೆ ಬಂದೆ. ಕೂದಲೆಲ್ಲ ಬಾಚ್ಕೊಟ್ಟು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ನೋಡಿದರೆ ಸೋಫಾ ಮೇಲೆ ಎಲ್ಲ ಗಲೀಜು ಮಾಡಿದ್ರು. ನಾವು ನೈಟು ತಂದಿದ್ದು ಬ್ಯಾಗ್ಗಳೆಲ್ಲ ಸುಸ್ತಾಗಿ ಅಂದರೆ 9:30 ಹಾಗೆ ಬಂದ್ವಿ. ಬ್ಯಾಗ್ಗಳು ಮತ್ತು ಅವರು ತಗೊಬಂದಿರೋ ಬಟ್ಟೆ ಎಲ್ಲನೂ ಅಲ್ಲಲ್ಲೇ ಬಿಚ್ಚ ಹಾಕಿದ್ರು. ಅದನ್ನು ಕೂಡ ನಾನು ನೀಟಾಗಿ ಇವಾಗ ಜೋಡಿಸ್ಬೇಕಾಗಿತ್ತು. ಅಂದರೆ ನೀಟಾಗಿ ಕಸ ಎಲ್ಲನೂ ಹೊಡೆದಿದ್ದೆ, ಬಟ್ಟೆ ಎಲ್ಲನೂ ಹಾಗೆ ಬಿಟ್ಟಿದ್ದೆ. ಅದನ್ನು ಬೇರೆ ಬ್ಯಾಗ್ಗಳಿಗೆಲ್ಲ ನೀಟಾಗಿ ತುಂಬಿಟ್ಟು, ಅಂದರೆ ನಮ್ಮವೇ ಇವೆಲ್ಲ. ಅವಳದು ಒಂದು ಜರ್ಕಿನ್, ಅವಳದು ಪ್ಯಾಂಟು, ನಂದು ಸ್ವೆಟರು, ಇದನ್ನೆಲ್ಲ ವೇರ್ ಮಾಡಿದ್ವಲ್ವ ವಿಂಟರ್ ಸೀಸನಲ್ಲಿ, ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಬ್ಯಾಗಿಗೆ ಜೋಡಿಸಿ ಇಡ್ತಾಯಿದ್ದೀನಿ. ಅದು ಸೋಫಾ ಕವರ್ ಏನು ಹಾಕಲ್ಲ, ಅಂದರೆ ಹಳ್ಳಿ ಅಲ್ವಾ, ಹೊಲದಲ್ಲೆಲ್ಲ ತುಂಬಾ ಕೆಲಸ ಮಾಡಿ ಬಂತಾರೆ. ಡೈರೆಕ್ಟಾಗಿ ಸೋಫಾ ಮೇಲೆ ಕೂತ್ಕೊಂಡ್ರೆ ಅದು ತುಂಬಾ ಅಂದರೆ ಧೂಳು ಮಣ್ಣು ಕಾಲಲ್ಲಿ ಎಲ್ಲ ಕೂತ್ಕೋತಾರೆ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳೋ ಅಂಥ ಜಾಗಕ್ಕಷ್ಟೇ ಅದು ಒಂದು ಕವರ್, ಅಂದರೆ ಸ್ವಲ್ಪ ಇದು ಬಟ್ಟೆನ ಹಾಕ್ತಾಯಿದ್ದೀನಿ. ಅಟ್ಲೀಸ್ಟ್ ಅದಾದ್ರೂ ಮಣ್ಣಾಗ್ದಲೇ ಒಂಚೂರು ಇರಲಿ ಅಂತ. ಇಲ್ಲ ಅಂತಂದರೆ ಅದಕ್ಕೇನು ಸೋಫಾ ಕವರ್ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಕೂತ್ಕೋಬೋದು. ಅದು ಹಾಗೇ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಹಳ್ಳಿ ಜನಗಳು ಬಂದುಬಿಟ್ಟು ಅದೇ ರೀತಿ ಹಾಗೆ ಕಾಲಲ್ಲಿ, ಅಂದರೆ ಮಣ್ಣಿನ ಕಾಲಲ್ಲಿ ಬಂದು ಕೆಲಸ ಮಾಡಿರ್ತಾರೆ, ಅದೇ ಕಾಲಲ್ಲಿ ಕೂತ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ನೀಟಾಗಿ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತೇ ಅಷ್ಟೇ ಇರೋದು. ನನ್ನ ಮಕ್ಕಳು ಬಂದ್ಬಿಟ್ಟು ಮತ್ತೆ ಅದ್ರ ಮೇಲೆ ನೆಗೆಯೋದು, ಕುಣಿಯೋದು ಅದೇ ಥರ ಮಾಡ್ತಾರೆ. ಊರಿಗೆ ಹೋದರೆ ಅದೇ ಒಂದು ಕೆಲಸ ಅವರಿಗೆ. ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡೋದು, ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋದು, ಇದೇ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ನಮ್ಮಮ್ಮ ನಾನು ಹೋಗಿದ್ದು ಒಂದಿನ ಆದರೂ ರೆಸ್ಟ್ ಮಾಡಲಿ ಅಂತ ನಾನು ಇದೆಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ. ಇವಾಗ ಶಾವಿಗೆ ಪ್ಯಾಕ್ ಇತ್ತು, ಶಾವಿಗೆ ಉಪ್ಪಿಟ್ಟು ಮಾಡವ ಅಂತ ಹೇಳಿ ಅಮ್ಮ ಹೇಳಿದರು. ಹಾಗಾಗಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ
ಬಂದೆ. ಸಿಂಪಲ್ಲಾಗಿ ಇದು ದಪ್ಪು ಶಾವಿಗೆ ಇತ್ತು, ಚಿಕ್ಕದು ಆಗಿದ್ರೆ ಇನ್ನೂ ಚೆನ್ನಾಗಿ ಬರೋದು. ದಪ್ಪು ಶಾವಿಗೆನ ನಾನು ಆದಷ್ಟು ಎಲ್ಲದೂ ಒಗ್ಗರಣೆ ಹಾಕ್ಬಿಟ್ಟು ಆವಾಗಲೇ ನೀಟಾಗಿ ಶಾವಿಗೆನ ಹುರ್ಕೊತಾ ಇದ್ದೀನಿ. ನೀಟಾಗಿ ಹುರಿಲಿಲ್ಲ ಅಂತ ಅಂದರೆ ಅದು ಒಂಥರ ಶಾವಿಗೆ ಉಪ್ಪಿಟ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ನೀಟಾಗಿ ಅಲ್ಲಿ ಎಲ್ಲ ಒಂದು ಶಾವಿಗೆನೂ ನೀಟಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಅದು ಫ್ರೈ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಆವಾಗಿನ ಬ್ರೇಕ್ಫಾಸ್ಟು ಬಂದುಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿರುತ್ತೆ. ಇನ್ನೂ ಕೂಡ ನಾನು ಕಾಯಿ ತುರಿ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಆವಾಗಲೇ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊತೀನಿ, ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ನೀಟಾಗಿ ಫ್ರೈ ಆಗೋವರೆಗೂ ಆಮೇಲೆ ಚೆನ್ನಾಗಿರುತ್ತೆ. ಎಲ್ಲ ಆಯಿತು, ಟಿಫನ್ ಆಯಿತು, ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಮಕ್ಕಳು ಕೂಡ ತಿಂದರು. ಮಕ್ಕಳು ಬಂದುಬಿಟ್ರೆ ಅಂದರೆ ಊರಿಗೆ ಒಂದಿನ ಹೋಗ್ಬಿಟ್ರೆ ಅವರು ಬರೀ ಆಟ ಆಡೋದೇ ಆಗುತ್ತೆ. ಏನು ಒಂದು ಬ್ರಷ್ ಮಾಡಲ್ಲ, ಒಂದು ಮುಖ ತೊಳೆಯಲ್ಲ, ಏನು ಮಾಡಲ್ಲ. ವಾಶ್ರೂಮ್ಗೆ ಹೋಗ್ತಾರೆ, ಬರ್ತಾರೆ, ಫುಲ್ಲು ಅಪ್ಪ ಅಮ್ಮನ ಜೊತೆ ಎಲ್ಲ ಫುಲ್ ಆಡ್ತಾರೆ. ಎಲ್ಲರ ಟಿಫನ್ ಎಲ್ಲ ಆದಮೇಲೆ ಮನೆಯಲ್ಲಿ ಅಂದರೆ ರಾಗಿ ಬಿಡಿಸಿದ್ರಲ್ಲ, ಅಂದರೆ ರಾಗಿ ಬಡ್ದಿದ್ರಲ್ಲ, ಅದ್ರದ್ದು ಸ್ವಲ್ಪ ಒಂದು ಇಷ್ಟು ಚೀಲಗಳು ರಾಗಿನ ತಗೊಬಂದಿದ್ರು. ಅದು ಇನ್ನು ರಾಗಿ ನೀಟಾಗಿ ಒಣಗಿರಲಿಲ್ಲ. ಹಂಗಾಗಿ ಅವೆಲ್ಲ ರಾಗಿಗಳನ್ನೆಲ್ಲ ಅಂದರೆ ಆಚೆ ಔಟ್ಸೈಡು ಒಂದು ಟಾರ್ಪಲ್ನ ಹಾಕಿಬಿಟ್ಟು ಅದ್ರ ಮೇಲೆಲ್ಲ ತುಂಬಾ ಬಿಸಿಲಿರುತ್ತಲ್ಲ, ಹಾಗಾಗಿ ಅಲ್ಲಿ ಎಲ್ಲ ನೀಟಾಗಿ ರಾಗಿ ಎಲ್ಲನೂ ಸುರಿದು ಒಣಗಿಸ್ತಾ ಇದ್ದಾರೆ, ಒಣಗೋಕ್ಕೆ ಹಾಕ್ತಿದ್ದಾರೆ. ಅಂದರೆ ಸಂಜೆವರೆಗೂ ಬಿಸಿಲಿರುತ್ತೆ. ಇದು ಬಂದುಬಿಟ್ಟು ಒಂದು 9 o'clock ಬಿಸಿಲೇ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ. ಸೊ ರಾಗಿ ಎಲ್ಲ ನೀಟಾಗಿ ಒಣಗುತ್ತೆ ಅಂತ ಅಷ್ಟೇ. ಅಂದರೆ ರಾಗಿಗಳು ಡೈರೆಕ್ಟಾಗಿ ಮನೆಗೆ ತಂದಿರೋದ್ರಿಂದ ಅದು ನೀಟಾಗಿ ಒಣಗಿರಲ್ಲ, ಹಾಗಾಗಿ ರಾಗಿಗಳು ಅಲ್ಲೇ ಒಂಥರ ಹಸಿ ಹಸಿ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಆದ್ರೂ ಒಂದು ಧಾನ್ಯಗಳನ್ನ ನೀಟಾಗಿ ಒಣಗಾಕಿದರೆ ತುಂಬ ದಿನ ಇರುತ್ತೆ ಅನ್ನೋದು ಅಷ್ಟೇ. ನೋಡಿಲಿ ಯಾವ ರೀತಿ ಮಂಗಗಳ ಥರ ಆಡ್ತಿದ್ದಾರೆ. ಅಯ್ಯೋ ಅವತ್ತಂತೂ ಫುಲ್ಲು ಅವ್ರನ್ನ ಹಿಡಿಯೋಕ್ಕೆ ಆಗಿರಲ್ಲ, ಅಷ್ಟು ಎಂಜಾಯ್ ಮಾಡಿದರು. ಒಂದಿನ ಮಕ್ಳುಗಳಿಗೆ ರಜೆ ಸಿಕ್ಕಿದ್ರೆ ಸಾಕು, ಊರುಗಳಿಗೆ ಹೋದರೆ ತುಂಬಾ ಎಂಜಾಯ್ ಮಾಡ್ತಾರೆ, ಖುಷಿ ಪಡ್ತಾರೆ. ಅಪ್ಪ ಅಮ್ಮನ ಜೊತೆ ತುಂಬಾ ಆಟ ಆಡಿದರು. ನೋಡಿ ರಾಗಿಗಳನ್ನೆಲ್ಲ ನಮ್ಮಪ್ಪ ಸುರಿತಾ ಇದೆ, ಹೆಂಗೆ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಬೇರೆ ಅವರು ಕೂದಲು ಬೇರೆ ಕಟ್ಟಿಸ್ಕೊಂಡಿರಲ್ಲ, ಹಂಗೆ ಎಲ್ಲ ಆಟ ಆಡ್ತಾಯಿದ್ರು. ನೆನ್ನೆ ನೈಟಿಂದ ಬಂದುಬಿಟ್ಟು ಕೂದಲು ಬಿಚ್ಚಿದ್ದೆ, ಕೂದಲನ್ನ ಕಟ್ಟಿಸ್ಕೊಂಡಿರಲಿಲ್ಲ. ಹಂಗಾಗಿ ನಾನು ಹೇಳ್ಕೊಂಡು ಅವರಿಗೆಲ್ಲ ಕೂದಲೆಲ್ಲನೂ ಕಟ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಟೆ. ಅಂದರೆ ಸಖತ್ತು ಬಿಸಿಲಿತ್ತಲ್ಲ, ಅವ್ರಿಗೂ ಸೆಕೆ ಆಗುತ್ತೆ ಅಂತ ಅರ್ಥ ಅಷ್ಟೇ. ನೋಡಿ ಇಲ್ಲಿ ಎಷ್ಟೊಂದು ರಾಗಿ ಮೂಟೆನ ಮತ್ತೆ ಬೆಳಗ್ಗೆ ಎಲ್ಲ ರಾಗಿ ಮೂಟೆ ಎಲ್ಲನೂ ಹಾಕಿಬಿಟ್ಟು ಸಂಜೆ ಅದನ್ನೆಲ್ಲ ಒಣಗಿದ ಮೇಲೆ ಮತ್ತೆ ಅದನ್ನೆಲ್ಲ ತುಂಬಿಡೋದು ತುಂಬಾ ಕಷ್ಟ ಆಗುತ್ತೆ. ಏನು ಮಾಡೋದು, ಬಿಸಿಲಿತ್ತಲ್ಲ, ಇದನ್ನೆಲ್ಲ ಮಾಡಲೇಬೇಕು. ಹಳ್ಳಿ ಜೀವನ, ಹಳ್ಳಿ ಜನರು ಎಷ್ಟು ಕಷ್ಟಪಡ್ತಾರೆ. ನಾವು ಸಿಟಿನಲ್ಲಿ ಇತ್ಕೊಂಡು ಇಷ್ಟು ಸಣ್ಣ ಪುಟ್ಟದಕ್ಕೆಲ್ಲ ಅಷ್ಟು ಅಂದ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತೀವಿ. ತುಂಬಾ ಎಂಜಾಯ್ ಮಾಡಿದರು, ತುಂಬಾ ಎಲ್ಲ ಆಯಿತು. ಅಪ್ಪ ಹೋಗಿ ಚಿಕನ್ನು ತಗೊಬಂದಿದ್ರು, ಅದನ್ನೆಲ್ಲ ಅಮ್ಮ ತೊಳೆಯೋದಕ್ಕೆ ಅಂತ ತೊಗೊಂಡೋದ್ರು. ಇಲ್ಲಿ ನೋಡಿ ಅವಾಗಿನ್ನು ನಾನು ಪ್ರೀವಿಯಸ್ ಇದರಲ್ಲಿ ಎಲ್ಲದನ್ನು ಫೋಲ್ಡ್ ಮಾಡಿ ಎತ್ತಿ ಇಟ್ಟಿದ್ದೆ, ನೀಟಾಗಿ ಎಲ್ಲದನ್ನು ಸೋಫಾ ಅರೇಂಜ್ ಮಾಡಿದ್ದೆ. ಇವಾಗ ಮತ್ತೆ ಎಲ್ಲ ಬೆಡ್ಶೀಟ್ನ ತೊಗೊಂಡು ಎಲ್ಲದನ್ನು ಅಲ್ಲಿ ಬೆಡ್ಶೀಟೆಲ್ಲ ಹಾಸ್ಕೊಂಡು ಎಲ್ಲ ಹೆಂಗೆ ಮಾಡಿದ್ರು ನೋಡಿ ಆಲ್ರೆಡಿ ಇಷ್ಟು ಬೇಗ. ಮತ್ತೆ ನಾನು ಅದನ್ನೆಲ್ಲ ನೀಟಾಗಿ ಮತ್ತೆ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಎಲ್ಲ ಹಿಂಗೆ ಮತ್ತು ಯಾವುದೂ ಮಕ್ಕಳು ಇರೋ ಮನೇಲಿ ಯಾವುದೂ ನೆಟ್ಟಾಗಿರಲ್ಲ, ಅಂದರೆ ಕ್ಲೀನಾಗಿರಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ಲು. ಆವಾಗಿನೂ ಜೋಡಿಸಿಟ್ಟೋಗಿದ್ದೀನಿ, ಮತ್ತೆ ಎಲ್ಲ ನೀಟಾಗಿ ಗಲೀಜು ಮಾಡಿದ್ದಾರೆ. ಮತ್ತೆ ನಾನು ತೆಗೆದು ಎಲ್ಲನೂ ನೀಟಾಗಿ ಜೋಡಿಸಿ ಮತ್ತು ಬೆಡ್ ಸ್ಪ್ರೆಡ್ ಅಂದರೆ ಅದಕ್ಕೆ ಹಾಕಿದ್ದೆ, ಅಂದರೆ ಸೋಫಾ ಮೇಕೆ ಒಂದು ಬಟ್ಟೆ ಹಾಕಿದ್ದೆ. ಎಲ್ಲರೂ ಆಯಿತು. ಮತ್ತೆ ಆಟ ಆಡ್ತಾಯಿದ್ದಾರೆ, ನೋಡಿ ಎಷ್ಟು ಆಟ ಆಡ್ತಿದ್ದಾರೆ ಅಂತ ಎಲ್ಲ ಆಯಿತು. ಇವಾಗ ನಾನು ಬಿರಿಯಾನಿ ಮಾಡಿ ಮತ್ತು ಗೊಜ್ಜು ಅನ್ನೋದಕ್ಕಿಂತ ಗ್ರೇವಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆವಾಗಲೇ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಎಲ್ಲದನ್ನು ಅಟ್ ಎ ಟೈಮ್ ಒಂದೇ ಟೈಮಲ್ಲಿ ಮಾಡೋಣ ಅಂತ. ಆ ಸ್ಟವ್ನು ಕೂಡ ಕೆಳಗಡೆ ಇಟ್ಕೊಂಡು ಮಾಡಿದರೆ ಬೆಸ್ಟ್ ಆಗುತ್ತೆ. ಸುಮ್ಮನೆ ಅಲ್ಲಿ ಮೇಲೆ ನಿಂತ್ಕೊಂಡು ಅಲ್ಲಿ ಜಾಗ ಇಲ್ಲ ಸೆಲ್ಫಲ್ಲಿ, ಸೊ ಹಂಗಾಗಿ ನಾನು ಸ್ಟವ್ನ ಕೆಳಗಡೆ ಇಟ್ಕೊಂಡು ಬಿರಿಯಾನಿ ಮಾಡೋಣ ಅಂತ ಎಲ್ಲ ಬಿರಿಯಾನಿ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಬಿರಿಯಾನಿ ಮಾಡ್ತಿದ್ದೀನಿ, ಈ ಕಡೆ ಸೈಡ್ ಕುಕ್ಕರಲ್ಲಿ ಸೊ ಗ್ರೇವಿ ಮಾಡ್ಕೋತಾ ಇದ್ದೀನಿ. ಅಪ್ಪ ಅಮ್ಮದಿರು ಯಾವಾಗಲೂ ಬರೀ ಅನ್ನ ಸಾಂಬಾರು ಮುದ್ದೆ ಅದೇ ಥರ, ಚಿಕನ್ ತಂದರೆ ಅದೇ ಥರ ಮಾಡ್ಕೊಂಡು ತಿಂತಾ ಇರ್ತಾರೆ. ಹಾಗಾಗಿ ನಾನು ಹೋಗಿದ್ನಲ್ಲ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಅವರು ಒಂದು ಟೈಮ್ ತಿನ್ನಲಿ ಬಿರಿಯಾನಿ ಅಂತ ಅಂದ್ಬಿಟ್ಟು ನಾನೇ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆತ ಸೈಡ್ ಬಿರಿಯಾನಿ ಮತ್ತು ಈತ ಸೈಡು ಗ್ರೇವಿ ಮಾಡ್ತಾಯಿದ್ದೀನಿ. ಪಟ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಶಾವಿಗೆ ಉಪ್ಪಿಟ್ಟು ತಿಂದಿದ್ವಲ್ಲ, ಹಾಗಾಗಿ ಇದೊಂದು 12 ಗಂಟೆ ಟೈಮಲ್ಲಿ ಈ ಒಂದು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬಿರಿಯಾನಿ ಎಲ್ಲ ಆಗೋವತ್ತಿಗೆ 1:15 ಆಗಿತ್ತು ಟೈಮು, ಸರಿಯಾಗಿ ಲಂಚ್ ಟೈಮ್ ಆಗಿತ್ತು. ಸೊ ಅದು ಎಲ್ಲ ಕವರ್ ಆಯಿತು. ಲಂಚ್ ಟೈಮಿಗೆ ಊಟ ರೆಡಿ ಆಯಿತು. ಇಲ್ಲಿ ನೋಡಿ ಫಸ್ಟೇ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಏನೇನು ಬಿರಿಯಾನಿ ಐಟಮ್ಸ್ ಇದೆ ಅದನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡು ಮತ್ತು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಅದಕ್ಕೆ ಹಾಕ್ಕೊಂಡು
ಟೊಮೊಟೊ ಎಲ್ಲದನ್ನೂ ಸೇರಿಸ್ಕೊಂಡು ಈ ಕಡೆ ಗ್ರೇವಿ ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಅಂದರೆ ಮಸಾಲೆ ನೀಟಾಗಿ ಬೆಂದರೆ ನೀಟಾಗಿ ಬರುತ್ತೆ ಬಿರಿಯಾನಿ, ತುಂಬ ಚೆನ್ನಾಗಾಗುತ್ತೆ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ. ಇದು ಗ್ರೇವಿಗಂತೂ ಮಸಾಲೆ ಜಾಸ್ತಿ ಇರಬೇಕು, ಯಾಕಂತಂದರೆ ನಾವು ಏನೇ ಒಂದು ಚಿಕನ್ ಹಾಕಿದ್ರೂ ಅದರಲ್ಲೇ ನೀಟಾಗಿ ಬೇಯುತ್ತೆ. ಹಾಗಾಗಿ ಅದೇ ನೀರು ಬಿಟ್ಕೊಂಡು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ನಾವು ನೀರೆಲ್ಲ ಸೇರಿಸೋದು ಗ್ರೇವಿಗೆ ಅದೆಲ್ಲ ಚೆನ್ನಾಗಾಗಲ್ಲ, ಅಂದರೆ ಸಾಂಬಾರು ರೀತಿ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಗ್ರೇವಿ ಮಾಡಬೇಕಾದ್ರೆ ಆ ಒಂದು ಚಿಕನ್ ಈ ಒಂದು ಮಸಾಲೆಗೆ ಹಾಕಿದರೆ ಯಾವುದೇ ರೀತಿ ನಾನು ನೀರನ್ನ ಸೇರಿಸಲ್ಲ. ಇಲ್ಲಿ ನೋಡಿ ನನಗೆ ಚಿಕನ್ನಿಗೆ ಗ್ರೇವಿಗೆ ಎಷ್ಟು ಬೇಕು ಮತ್ತು ಬಿರಿಯಾನಿಗೆ ಎಷ್ಟು ಬೇಕು ಚಿಕನ್ನು ಅಂತ ಅಂದ್ಬಿಟ್ಟು ಇಲ್ಲಿಗೆ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿನಲ್ಲಿ ಜಾಸ್ತಿ ಚಿಕನ್ನ ತಿನ್ನೋದಿಲ್ಲ, ಏನೋ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಫ್ರೈಗೆ ಅಂದರೆ ಹಾಕ್ತೀನಿ ಚಿಕನ್ನು. ಬಿರಿಯಾನಿಗೆ ಎಷ್ಟು ಬೇಕು, ನಾನು ಎಷ್ಟು ಬಿರಿಯಾನಿ ಮಾಡ್ತಿದ್ದೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ, ಸೊ ಎಷ್ಟು ಬೇಕು ಬಿರಿಯಾನಿಗೆ ಚಿಕನ್ನು ಅದ್ರ ಮೇಲೆ ನೋಡಿ ಚಿಕನ್ನ ಬಿರಿಯಾನಿಗೆ ಸೇರಿಸ್ಕೊಂಡಿದ್ದೀನಿ. ಎಲ್ಲದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದನ್ನೇ ಒಂದು ಸಪ್ರೇಟು ಬಿರಿಯಾನಿ ಮಾಡೋದನ್ನ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ತಿದ್ದೀನಿ. ಎಷ್ಟು ಆ ಒಂದು ಗ್ರೇವಿ ನೀಟಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಬಿರಿಯಾನಿ ಆಗಲಿ ನೆಕ್ಸ್ಟು ಗ್ರೇವಿ ಆಗಲಿ ಫ್ರೈ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಮತ್ತು ಗರಂ ಮಸಾಲ ಇತ್ತು, ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಬಿರಿಯಾನಿ ಪೌಡರ್ನು ಸಹ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮೊಸರು ಇರಲಿಲ್ಲ, ಮೊಸರು ಖಾಲಿಯಾಗಿತ್ತು, ಹಾಗಾಗಿ ಮೊಸರು ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರೋದು. ಸೊ ಮೊಸರನ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಬಿರಿಯಾನಿಗೆ ಮಸ್ಟ್ ಆ್ಯಂಡ್ ಶುಡ್ ಮೊಸರು ಇದ್ದರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹೇಳೋದನ್ನ ಮರ್ತೆ ಅಪ್ಪಂಗೆ, ಅಪ್ಪ ಹಾಲು ತಗೊಬಂದಿದ್ರು, ಮೊಸರು ಮರ್ತಿದ್ರು, ಹಾಗಾಗಿ ಮೊಸರನ್ನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಅಂದರೆ ನಮ್ಮ ಮನೇಲಿ ಎಮ್ಮೆ ಕರ ಹಾಕುತ್ತಲ್ಲ ಅಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಕರ ಹಾಕಿದ ಮೇಲೆ ಮೊಸರು ಡೈಲಿ ಇರುತ್ತೆ. ಇಲ್ಲಿ ನೋಡಿ ನಾನು ಎಷ್ಟು ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ರೈಸ್ನ ನೆನೆಹಾಕಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ. ಬಿರಿಯಾನಿ ಅಂದರೆ ಬಿರಿಯಾನಿಗೆ ಫ್ರೈ ಜೊತೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದರೆ ಒಂದು ಸ್ವಲ್ಪ ಬೇಯಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಫ್ರೈ ಕೂಡ ಆಯಿತು. ಅದಕ್ಕೆ ಸ್ವಲ್ಪ ಏನೇನು ಬೇಕು ನಿಮಗೆ, ಅದಕ್ಕೆ ನಾನು ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ ಫ್ರೈಗೆ. ಜಸ್ಟು ಫ್ರೈ ಜೊತೆ ಅಂದರೆ ಮಸಾಲೆ ಜೊತೆ ಜಸ್ಟ್ ಚಿಕನ್ ಹಾಕಿ ಬೇಯಿಸ್ತಿದ್ದೀನಿ ಅಷ್ಟೇ. ಇಲ್ಲಿ ಬಿರಿಯಾನಿಗೆ ಎಷ್ಟು ಬೇಕು ನೀರು ಅಷ್ಟು ನಾನು ಬಿರಿಯಾನಿಗೆ ನೀರು ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ತೀನಿ. ನೀಟಾಗಿ ಬೇಯಬೇಕು. ಒಂದು ಮಳ್ಳು ಬೇಯಿದ್ರೆ ಓಪನ್ ಪಾತ್ರೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ನಿಮಗೆ ಖಾರದ ಪುಡಿ ಮತ್ತು ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಅಂಥ ಸಾಂಬಾರು ಪೌಡಿ ಇರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮನೆಯಲ್ಲಿ ಯೂಸ್ ಮಾಡಿರೋ ಅಂಥ ಅಂದರೆ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಅಂಥ ಸಾಂಬಾರು ಪೌಡ್ರು ಮತ್ತು ಇದೇ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಖಾರ ಆಗಿಲ್ಲ ಅಂತ ಅದಕ್ಕೆ ಫೈನಲಾಗಿ ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಫೈನಲಾಗಿ ಸಾಲ್ಟ್ ಏನಾದ್ರು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ನಾನು ಎಲ್ಲದಕ್ಕೂ ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರು ಗರಂ ಮಸಾಲ ನೆಕ್ಸ್ಟು ಮಸಾಲೆ ಪೌಡ್ರ್ ಎಲ್ಲನೂ ಹಾಕಿ ನೀಟಾಗಿ ಎರಡೂ ಮಿಕ್ಸ್ ಮಾಡಿ ಸೊ ಬಿರಿಯಾನಿ ರೆಡಿ ಮಾಡಿದ್ದೀನಿ. ಅಷ್ಟರೊಳಗೆ ಲಕ್ಷ್ಯ ಬಂದುಬಿಟ್ಟು ಅಮ್ಮ ನೀರು ಬೇಕಮ್ಮ ಅಂತ ಕೇಳಿದ್ಲು. ಸೊ ಅವಳಿಗೆ ನೀರು ಕೊಡೋಣಂತ ಹೋದೆ. ಅಲ್ಲಿ ಮಸಾಲೆ ತಗೊಬಂದು ಮಸಾಲೆ ಹಾಕ್ತಾಯಿದ್ದೀನಿ. ಇದೆಲ್ಲ ಫೈನಲಾಗಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಬಿರಿಯಾನಿ ಎಲ್ಲ ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರಾಗೆ ಒಂದು ಕುದಿ ಅಂದರೆ ಬೇಯಬೇಕು ಚೆನ್ನಾಗಿ. ಬೇಯ್ದಾದ್ಮೇಲೆ ಅದನ್ನು ಆದಷ್ಟು ಸಿಮ್ಮಲ್ಲಿಟ್ಟು ಇದ್ದರೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಬಿರಿಯಾನಿ ರೆಡಿ ಆಗೋಕ್ಕೆ ನಾನು ಎಲ್ಲದನ್ನು ಕ್ಲೋಸ್ ಮಾಡಿ ಎಲ್ಲ ಬಿರಿಯಾನಿಗೆ ಏನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಈ ರೀತಿ ಬಿರಿಯಾನಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಬಿಸಿ ಬಿಸಿ ಬಿರಿಯಾನಿ ಅದ್ರ ಜೊತೆ ಗ್ರೇವಿ. ಅಪ್ಪ ಕಬಾಬ್ ಮಾಡುವಂತೂ ಬೇಡ ಟೈಮ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಕಬಾಬ್ ಮಾಡಲಿಲ್ಲ. ಅದ್ರ ಜೊತೆ ಇನ್ನು ಮತ್ತು ಚಿಕನ್ ಸಾಂಬಾರು ಬೇಳೆ ಮಾಡಿದ್ದೆ. ಫಾರಂ ಕೋಳಿ ಎಕ್ಸ್ಟ್ರಾ ತಂದಿದ್ರು, ಅದರಲ್ಲಿ ನಾನು ಸಾಂಬಾರು ಮಾಡಿದ್ದೆ. ಎಲ್ಲ ಆಯಿತು. ಇವಾಗ ಬಿರಿಯಾನಿಯನ್ನು ಸವಿಯುವ ಟೈಮ್ ಬಂತು. ನಾನೇ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ನೋಡಿ ಎಲ್ರಿಗೂ ಪ್ಲೇಟ್ ಕೊಟ್ಟು ತಟ್ಟೆ ಕೊಟ್ಬಿಟ್ಟು ಎಲ್ರಿಗೂ ಕೈಗೆ ನೀರು ಹಾಕಿ ಈ ಥರ ಎಲ್ಲ ಮಾಡ್ತಿದ್ಲು. ಅವಳು ಹೆಲ್ಪ್ ಮಾಡ್ತಾಳೆ, ಹಂಗೇನಿಲ್ಲ. ನಾನು ಎಲ್ಲರಿಗೂ ಬಡಿಸೋದಕ್ಕೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ಲಕ್ಷ್ಯಂಗೆ ಹೇಳಿದೆ ಕೈಗೆ ನೀರಾದರೂ ಕೊಡು ಪ್ಲೇಟಿಗೆ ಅಂತ. ಅಪ್ಪ ಟೇಸ್ಟ್ ನೋಡ್ತಾ ಇದ್ದಾರೆ ಯಾವ ರೀತಿ ಬಂದಿದೆ ಗ್ರೇವಿ ಅಂತ. ಇಲ್ಲಿ ನೋಡಿ ಎಲ್ಲರೂ ಕೂತ್ಕೊಂಡು ಇನ್ನು ಅಂದರೆ ಪಡ್ಸಾಲೆ ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ. ಪಡ್ಸಾಲೆನಲ್ಲಿ ನಮ್ಮ ಆಂಟಿ ಕೂತಿದ್ದಾರೆ, ಅವರು ಅಲ್ಲಿಗೂ ಸಹ ನಮ್ಮ ಲಕ್ಷ್ಯ ಹೋಗ್ಬಿಟ್ಟು ಸರ್ವ್ ಮಾಡ್ತಿದ್ದಾಳೆ. ಇವಾಗ ಅಮ್ಮ ಎಲ್ಲದನ್ನೂ ಒಟ್ಟಿಗೆ ತೊಗೊಬಂದು ಇಟ್ಕೊಳ್ಳವ, ಎಲ್ಲನೂ ಇಲ್ಲೇ ಬಡಿಸಿದ್ರೆ ಊಟ ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಪ್ಲೇಟ್ ಇಟ್ಟು
ಎಲ್ಲರಿಗೂ ಬಡಿಸ್ತಾ ಇದ್ದೀನಿ. ಅಪ್ಪ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗ್ರೇವಿ ಅಂತ ಎಲ್ಲ ತಿಂತಿದ್ದಾರೆ. ಅದು ಅಲ್ಲದೆ ಅಪ್ಪ ಸ್ವಲ್ಪ ಎಣ್ಣೆ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಗ್ರೇವಿ ಇಟ್ಕೊಂಡಿದ್ರು. ಅದನ್ನು ಟೇಸ್ಟ್ ನೋಡಿ ಇವಾಗ ಅವರಿಗೆ ಸ್ವಲ್ಪ ಬಿರಿಯಾನಿನ ಸರ್ವ್ ಮಾಡೋಣ ಅಂತ ಎಲ್ರಿಗೂ. ನೋಡಿ ಬಿರಿಯಾನಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟಪಟ್ಟು ಊಟ ಮಾಡಿದರು. ಯಾವಾಗಲೂ ಅಪ್ಪ ಅಮ್ಮ ಕೆಲಸನೇ ಜಾಸ್ತಿ ಇರುತ್ತಲ್ವ, ಹಂಗಾಗಿ ಅವರಿಗೆ ಬಿರಿಯಾನಿ ಗ್ರೇವಿ ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ. ಚಿಕನ್ ತಂದ್ರೂ ಚಿಕನ್ ಸಾಂಬಾರು ಅನ್ನ ಮುದ್ದೆ ಮಾಡ್ಕೊಂಡು ತಿಂತಾರೆ. ನಾನು ಹೋಗಿದ್ನಲ್ಲ ಅಂತ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಗ್ರೇವಿ ಅದ್ರ ಜೊತೆ ಚಿಕನ್ ಸಾಂಬಾರನ್ನು ಮಾಡಿದ್ವಿ. ಮುದ್ದೆ ಏನು ಮಾಡಿರಲ್ಲ, ನೈಟ್ ಮುದ್ದೆ ಮಾಡೋಣ ಅಂತ. ಅದ್ರ ಜೊತೆ ಮೊಟ್ಟೆನೂ ಸಹ ತಂದಿತ್ತು ಅಪ್ಪ. ಮೊಟ್ಟೆನೂ ಸಹ ಬೇಯಿಸ್ಬಿಟ್ಟು ಅದನ್ನು ಅವರಿಗೆ ಸರ್ವ್ ಮಾಡಿದೆ. ಎಲ್ರಿಗೂ ಗ್ರೇವಿನ ಬಿಡಿಸ್ತಿದ್ದೀನಿ. ಲಕ್ಷ್ಯ ಮತ್ತು ವಿವಿತಾ ಇಬ್ಬರೂ ಕೂಡ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ರು, ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಆಮೇಲೆ ಲಕ್ಷ್ಯ ಅಪ್ಪನ ಜೊತೆನೇ ಕೂತ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲರಿಗೂ ಹಾಕ್ಬಿಟ್ಟು ನಾನು ಊಟ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಎಷ್ಟು ಖುಷಿ ಆಗುತ್ತೆ. ಆಮೇಲೆ ನಮ್ಮ ವಿವಿ ಊಟ ಮಾಡಲ್ಲ ಅವಳು ಜಾಸ್ತಿ, ಅದಕ್ಕೆ ಅಪ್ಪ ಬೈತಾಯಿದ್ರು, ಯಾವುದಕ್ಕೂ ಒಂದು ಊಟ ಮಾಡೋದಕ್ಕೆ ನೀನು ಮುಂದೆ ಬರಲ್ವಲ್ಲ, ಯಾವಾಗ ಊಟ ಮಾಡ್ತೀಯ, ಎಷ್ಟು ದೊಡ್ಡವಳಾಗಿದೆಯಾ, ಮತ್ತು ನೀನಾಗೆ ಊಟ ತಿನ್ನು, ಅವಾಗೆ ಹೊಟ್ಟೆ ತುಂಬೋದು, ಬೇರೆಯವ್ರು ತಿನ್ನಿಸಿದ್ರೆ ನಿನಗೆ ಅಷ್ಟು ಹೊಟ್ಟೆ ತುಂಬಲ್ಲ ಅಂತ ಎಲ್ಲ ಅಪ್ಪ ಬೈತಾಯಿದ್ರು. ಏನು ಹೇಳಿದ್ರು ಅವಳು ಬರ್ತಾನೆ ಇರಲಿಲ್ಲ. ಅವಳು ಒಂದು ರೂಢಿ ಆಗಿಬಿಟ್ಟಿದ್ದಾಳೆ, ಫಸ್ಟ್ನೇ ಮಗಳು ಅಂತ ಅಂದ್ಬಿಟ್ಟು ಎಲ್ಲದನ್ನು ಅವಳು ಮುಂದಕ್ಕೆ ನಾನು ತೊಗೊಂಡೋಗಿ ತಿನ್ನಿಸಿ ಇವಾಗನೂ ನಾನೇ ತಿನ್ನಿಸ್ಬೇಕು ಅಂತ ಅವಳು ಹಠ ಮಾಡ್ತಾಳೆ. ಅವಳಿಗೆ ಹೊಟ್ಟೆ ಹಸ್ತಿರುತ್ತೆ, ಆದ್ರೂ ಯಾರಾದರೂ ಒಬ್ಬರು ತಿನ್ನಿಸಿದ್ರೆ ಅವಳಿಗೆ ಹೊಟ್ಟೆ ತುಂಬೋದು. ಹಂಗಾಗಿ ನನ್ನನ್ನೇ ವೆಯ್ಟ್ ಮಾಡ್ತಾಯಿದ್ಲು. ಆಮೇಲೆ ನಾನು ಅಪ್ಪ ಎಲ್ಲ ಬೈದು ಒಂದು ಪ್ಲೇಟಿಗೆ ಹಾಕ್ಕೊಟ್ಟೆ. ಆವಾಗೆಲ್ಲ ತಿಂದುಬಿಟ್ಟು ಆವಾಗ ಕೂತ್ಕೊಂಡು ಅಲ್ಲಿ ತಿಂತಾಯಿದ್ಲು. ಕ್ಯಾಮ್ರಾದಲ್ಲಿ ವೀಡಿಯೋ ಹಾಕ್ತಾಯಿತ್ತು, ಅದನ್ನು ನೋಡ್ಕೊಂಡು ಅವಳಿಗೂ ಬಿರಿಯಾನಿ ಹಾಕ್ಕೊಟ್ಟಿದ್ದೆ ಪ್ಲೇಟಿಗೆ. ಅದನ್ನು ಅವಳು ತಿಂತಾಯಿದ್ಲು. ಫೈನಲಾಗಿ ನಾವು ಬಿರಿಯಾನಿನ ಸವಿದು ತುಂಬಾ ಚೆನ್ನಾಗಿತ್ತು. ಸಂಡೇ ಸೂಪರಾಗಿತ್ತು. ಈ ವಾರ ಅಮ್ಮನ ಮನೆಗೆ ಹೋಗಿದ್ದಿನ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡೋದೆಲ್ಲ ಇತ್ತು, ಮನೆಯೆಲ್ಲನೂ ಕ್ಲೀನ್ ಮಾಡೋಣ ಅಂತವ ಡಿಸೈಡ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಆಂಟಿ ಬಂದುಬಿಟ್ಟು ನಾವು ಚಿಕನ್ ತಂದಿದ್ದೀವಿ ಕಣವ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊಡವ ಅಂತ ಬಂದಿದ್ದರು. ಸೊ ಅಮ್ಮ ಅದನ್ನು ಕೊತ್ತಂಬರಿ ಸೊಪ್ಪನ್ನ ಅವ್ರಿಗೂ ಕೊಟ್ಟು ಅವ್ರಿಗೂ ಸ್ವಲ್ಪ ಬಿರಿಯಾನಿನ ಕೊಟ್ವಿ. ಅವರು ಕೂಡ ಮನೆಗೆ ತೊಗೊಂಡೋದ್ರು. ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಒಂದು ವಿಡಿಯೋ. ಅಮ್ಮನ ಮನೇಲಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಲ್ಲ, ಈ ಒಂದು ವಿಡಿಯೋ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಳ್ಳಿ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಪ್ಪ ಅಮ್ಮ ಜೊತೆ, ಅವ್ರು ಮಾತಾಡೋ ಮಾತು, ನಮ್ಗೆ ಹೇಳೋ ಒಂದು ಮಾತು, ಅಂದರೆ ತುಂಬ ದಿನಗಳ ಆದಮೇಲೆ ಹೋಗಿರ್ತೀವಿ, ಅವರು ನಮ್ಮ ಜೊತೆ ಎಷ್ಟು ಮಾತಾಡ್ತಾರೆ ಪಾಪ, ಎಷ್ಟು ಕೆಲಸ ಮಾಡ್ತಾರೆ, ರೆಸ್ಟೇ ಇರೋದಿಲ್ಲ. ಹೊಲದ ಹತ್ರ, ಮನೆ ಹತ್ರ ಹಸುಗಳು ಮತ್ತು ಎಮ್ಮೆಗಳು ನೋಡ್ಕೊಳ್ಳೋದು. ಇವಾಗ ರಾಗಿ ಕೊಯ್ಲು ಬಂದಿದೆ, ನೆಕ್ಸ್ಟು ಜೋಳ ಮುರಿಬೇಕು, ಜೋಳ ಬಿಡಿಸ್ಬೇಕು, ತುಂಬಾ ಕೆಲಸ ಇದೆ. ಅಷ್ಟನ್ನೆಲ್ಲ ಮಾಡಿ ಪಾಪ ಅವರು ಊಟ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ಜಾಸ್ತಿ ಆಗಿರುತ್ತೆ. ಯಾರಾದರೂ ಒಬ್ಬರು ಸಪೋರ್ಟ್ ಹೇಗಿದ್ದರೆ ಅಟ್ಲೀಸ್ಟ್ ಅವರಿಗೆ ಊಟನಾದ್ರೂ ಪ್ರಿಪೇರ್ ಮಾಡಿಕೊಟ್ರೆ ಅವರು ಹೊಲದ ಹತ್ರ ಮನೆ ಹತ್ರ ಕೆಲಸ ಮಾಡ್ಕೋತಾರೆ. ಬಟ್ ನನ್ನ ತಮ್ಮಂದು ಇನ್ನೂ ಮದುವೆ ಆಗಿಲ್ಲ. ಅವ್ನು ಮದುವೆ ಆದರೆ ಅವ್ನು ಸ್ವಲ್ಪ ಕಡಿಮೆ ಆಗ್ಬೋದು ಅಮ್ಮನಿಗೆ ಕೆಲಸ ಅಂತ ಹೇಳ್ತೀನಿ. ಎಲ್ಲರ ಅಮ್ಮನೂ ಅಷ್ಟೇ ಅಲ್ವಾ, ತುಂಬಾ ಕಷ್ಟಪಟ್ಟಿರ್ತಾರೆ. ಎಲ್ಲ ಕಡೆ ತುಂಬಾ ಕಷ್ಟಪಡ್ತಾರೆ. ಮನೆ ಮತ್ತು ಹೊಲ ಜಮೀನು ಹಸುಗಳು ನೋಡ್ಕೊಳ್ಳೋದು, ಪ್ರತಿಯೊಂದು ಕೊಯ್ಲು ಬಂದಾಗ ಏನಾದ್ರೂ ರಾಗಿ ಕೊಯ್ಲು, ಜೋಳ, ಪ್ರತಿಯೊಂದಕ್ಕೂ ಎಲ್ಲ ಕೆಲಸ ತುಂಬಾ ಕಷ್ಟ ಇರುತ್ತೆ. ತುಂಬಾ ನಿಭಾಯಿಸ್ಕೊಂಡು ಹೋಗ್ತಾರೆ. ನೋಡಿ ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ಎಷ್ಟು ಬೇಕೋ ಅಷ್ಟು ಬಿರಿಯಾನಿ ಮಾಡಿದೆ. ಬಿರಿಯಾನಿ ಸ್ವಲ್ಪ ಮಿಕ್ದು ನೈಟು ಅದಾಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಈ ಒಂದು ಸಂಡೇ ನನ್ನ ಈ ಒಂದು ವ್ಲಾಗು. ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಏನೇ ಒಂದು ಕ್ವಶನ್ ಬಂದರು, ಅಂದರೆ ಏನೇ ಒಂದು ಕೇಳಬೇಕು ಅಂತ ಅಂದ್ರೂ ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು ಆ ಒಂದು ಕಮೆಂಟ್ ಮೇಲೆ ನಿಮಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮಧ್ಯಾಹ್ನದ್ದು ಊಟ ಎಲ್ಲ ಆಯಿತು. ಎಲ್ಲದು ನೀಟಾಗಿ ಒಳಗಡೆ ಎಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ಪಾತ್ರೆ ಇತ್ತು, ಅಷ್ಟು ಪಾತ್ರೆ ಎಲ್ಲನೂ ನೀಟಾಗಿ ವಾಶ್ ಮಾಡಿದೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ಬಿಸಿ ಊಟ ಎಲ್ಲ ಮಾಡಿದ್ನಲ್ಲ ಮಧ್ಯಾಹ್ನನೇ, ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಮಕ್ಕಳು ಅಂತೂ ನಿದ್ದೆ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಅಂದ್ಬಿಟ್ಟು, ನೋಡಿ ಅಮ್ಮ ಅಲ್ವಾ, ಇಷ್ಟೇ ಆದರೂ ಅಮ್ಮದಿರು ಅವ್ರ ಮಕ್ಕಳ ಬಗ್ಗೆನೇ ಕೇರ್ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಮ್ಮ ಹೋಗು ಮಲ್ಕೋ, ನಾನು ಆಟ ಆಡಿಸ್ತೀನಿ ಮಕ್ಕಳನ್ನ ಅಂತ ಅಂದರು. ನಾನು
ಮಲ್ಕೊಂಡು ಸ್ವಲ್ಪ ಹೊತ್ತು ಆಯಿತು. ಅಂದರೆ ಸ್ವಲ್ಪ ಹೊತ್ತು ಬೇಗನೆ ಎದ್ದೆ, ಸ್ವಲ್ಪ ಹೊತ್ತೇ ಮಲ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಮನೆ ಎಲ್ಲನೂ ಕ್ಲೀನ್ ಮಾಡೋದಂದರೆ ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು ಎಲ್ಲ ನೀಟಾಗಿ ವಾಶ್ ಮಾಡಿದೆ. ಅದಾದಮೇಲೆ ಅಮ್ಮ ರಾಗಿ ಎಲ್ಲನೂ ಒಣ ಹಾಕಿದ್ರಲ್ಲ ಅದು ಎಲ್ಲನೂ ತುಂಬಿಡ್ತಾ ಇದ್ದಾರೆ ನೋಡಿ ಮಕ್ಕಳ ಜೊತೆ. ರಾಗಿ ಎಲ್ಲನೂ ತುಂಬಿಟ್ಟಾದಮೇಲೆ ಅಮ್ಮ ಕಾಫಿಗೆ ಇಟ್ಟಿದ್ದಾರೆ. ಕಾಫಿ ಎಲ್ಲ ಮಾಡಿದ್ವಿ, ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡೋಕ್ಕೆ ಕೂತ್ಕೊಂಡಿದ್ರೆ. ಸರಿಗಮಪ ಬರ್ತಾ ಇತ್ತಲ್ಲ ಸಂಡೇ, ಟಿ ವಿ ನೋಡ್ತಾ ಇದ್ವಿ. ಅಮ್ಮ ಅವರೆಕಾಯಿ ತಂದಿದ್ರು ಹೊಲದಿಂದ. ನನಗೆ ಟೈಮ್ ಇರಲ್ಲ ಅಮ್ಮ, ಇವಾಗಲೇ ಸುಳ್ಕೊಡು ಅಂತ ಹೇಳಿಬಿಟ್ಟು ಎಲ್ಲರೂ ಆಂಟಿ ಮತ್ತು ಇನ್ನೊಬ್ಬರು ನಮ್ಮ ಆಂಟಿ ಬಂದಿದ್ದರು. ಅಲ್ಲಿ ನೋಡಿ ನಮ್ಮ ಆಂಟಿನೂ ಕೂಡ ಅವರೆಕಾಯಿನ ಅವರು ಕೂಡ ಸುಳ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ನಮ್ಮ ಲಕ್ಷ ಅಳ್ತಾ ಇದ್ಲು, ನಿದ್ದೆ ಬಂದು ಅವಳಿಗೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡಿದ್ಲಲ್ಲ, ಹಾಗಾಗಿ ಒಳಗಡೆ ಬಂದ ತಕ್ಷಣ ಕಾಫಿ ಕುಡಿದ ತಕ್ಷಣ ಊಟ ಬೇಡಮ್ಮ ನಾನು ಮಲ್ಕೋತೀನಿ ಅಂತ ಅಂದ್ಬಿಟ್ಟು ನಿದ್ದೆ ಮೂಡಲ್ಲಿ ಮಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಇದಾಗಿತ್ತು ನಂದು ಅಮ್ಮನ ಮನೆದು ಈ ಒಂದು ರೂಟೀನ್, ಈ ಒಂದು ಲಾಗು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.